ಅಣ್ಣ ಅತ್ತಿಗೆ. ಬಾ ತಮ್ಮ, ಕುರಿ ದಂಡೆಯಿಂದ ಈಗ ಬಂದೇನಪ್ಪ? ಹೌದಣ್ಣ, ತಟ್ಟಿ ಕಸ ಕುಡಿಸಿ ಬಾಲಮರಿಗೆ ತಾಯಿಯದಿ ಹಾಲಿಗೆ ಬಿಟ್ಟು ತಪ್ಪಲು ಹಾಕಿ ಬರೋದಲ್ಲಿ ಈ ಹೊತ್ತಾಯ್ತಣ್ಣ. ಬಾ ಮಗ, ಬೇಗ ಮುಖ ತಿಳಿದುಕೋ, ಉಪ್ಪಿಟ್ಟು ತಿಂದು ಚಹಾ ಕುಡಿವೆ ಅಂತೆ. ಈ ಬೀರನಿಗೆ ಚಹಾ ಏನಮ್ಮ? ತಂದೆ ತಾಯಿ ಅಂತಿರುವ ನಿಮ್ಮಿಬ್ಬರ ಕೈ ತುತ್ತು ತಿಂದು ಗಂಡದೆ ಬೆಳೆಸಿಕೊಂಡ ಈ ಬೀರ ಈಗಾಗಲೇ ಒಂದು ಬೋಗಾಣಿ ಜೋದ ನುಚ್ಚು, ಒಂದು ತಮಗೆ ಹಾಲು ಕುಡಿದೇ ಬಂದಿದ್ದೇನೆ. ಹಾ ಅಣ್ಣ ಅತ್ತಿಗೆ, ನಾನೆಂದರೆ ನಿಮಗೆ ಎಷ್ಟು ಇಷ್ಟ? ಯಾಕೋ ಬೀರ ಹಿಂದೇಕೆ ಈ ರೀತಿ ಮಾತನಾಡುತ್ತಿರುವೆ? ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆ ನನ್ನ. ತಮ್ಮ, ಅದು ಅದು ಏಕಣ್ಣ ತೊದಲುತ್ತಿರುವೆ. ಈಗ ತಾನೇ ಹೇಳಿದರಲ್ಲ ನಾನು ನಿಮ್ಗೆ ಪಂಚ ಪ್ರಾಣವೆಂದು. ಇರಲಿ ಅಣ್ಣ, ಮೊದಲ ಸಂತೆಗೆ 10 ಕುರಿಗಳನ್ನು ಓದಿದ್ದೆ. ಪ್ರತಿ ಕುರಿಗೆ 10,000ದಂತೆ 1,00,000 ರೂಪಾಯಿ ಬಂದಿದೆ. ತೆಗೆದುಕೊಳ್ಳೋಣ ಈ 1,00,000 ರೂಪಾಯಿಯನ್ನು. ತಮ್ಮ, ಏನೆಂದು ವರ್ಣಿಸಲಪ್ಪ ಈ ನಿನ್ನ ದುಡಿಮೆಯನ್ನು? ನನ್ನ ದುಡಿಮೆ, ನನ್ನ ಸಂಸಾರ ನಡೆದದ್ದೇ ನಿನ್ನ ಕುರಿದಡ್ಡೆಯಿಂದ. ಈ ರೈತ 2 ವರ್ಷ ದುಡಿದು ಅತಿವೃಷ್ಟಿ ಮಳೆಯಿಂದಾಗಿ ಕಂಗೊಳಿಸುತ್ತಿದ್ದಾನೆ. ಮಳೆನಿಲ್ಲ, ಬೆಳೆನಿಲ್ಲ. ನೀನು ದುಡಿದು ತಿಂದು ತಂದದ್ದಾನೆ ತಿಂದು ಭೋಗಿಯಾಗಿದ್ದಾನೆ. ಬೀರಾ, 2 ವರ್ಷದಿಂದ ಮಳೆನಿಲ್ಲಪ್ಪ, ಬೆಳೆನಿಲ್ಲ. ಯಾರು ಕೇಳೋರು ಈ ರೈತನ ಅಣ್ಣ, ನೇಗಿಲ ಯೋಗಿಯಾದ ನೀನು ಎಂದಿಗೂ ಭೋಗಿಯಲ್ಲಣ್ಣ, ಭೋಗಿಯಲ್ಲ. ಈ ರೈತ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ ಅಣ್ಣ. ಅದು ನಿನ್ನ ನಿತ್ಯ ಕಾಯಕ ಅಣ್ಣ, ನಿತ್ಯ ಕಾಯಕ. ತಮ್ಮ, ಇದು ಎಂತಹ ವಿಚಿತ್ರ ಮಾತು. ನಿನಗೆ ಕಾಯಕದ ಅರ್ಥವು ಗೊತ್ತೇ? ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಅಷ್ಟು ತಿಳಿಯುವುದಿಲ್ಲ ನನ್ನ. ಕೇಳಿಲಿ ಯೋಗಿ ಅರ್ಥವನ್ನು. ಅಂದಹೀನ ಅನಾಥರಿಗೆ ತಂದೆಯಾಗಿ, ಮೂಗನಿಗೆ ಮೇಘನಾದವಾಗಿ, ಕಲೆ ಸಂಗೀತ ಗಾಯನಕ್ಕೆ ಕರುಸಿದ ಪುಟ್ಟರಾಜರು ಗಾನಯೋಗಿ. ಅನೇಕ ಮಕ್ಕಳನ್ನು ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ತ್ರಿವಿಧ ದಾಸೋಹಿಯಾದವರು ಆ ಶ್ರೀದ್ಧ ಗಂಗಾ ಶಿವಯೋಗಿಗಳು. ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ದಪಯಜ್ಞ ಮಾಡಿಸುತ್ತಾ ಹಳ್ಳಿಯ ಜನರಿಗೆ ಪ್ರತಿಜ್ಞೆ ಮಾಡುತ್ತಾ ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರವನ್ನಾಗಿ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರ ಯೋಗಿಗಳು. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿಲೆ ಸರಿಸಿ, ಆಶೆಯನ್ನು ತ್ಯಜಿಸಿ, ಜೈಬಿಲದ ಬಟ್ಟೆಯನ್ನು ಧರಿಸಿ, ಅವರು ಸಾಯುವ ಮುನ್ನ ಬರೆದಿಟ್ಟ ಲೇಖನಿಯಲ್ಲಿ ಸರ್ವವೂ ಇಲ್ಲ, ಸತ್ಯವೂ ಇಲ್ಲ, ಅಧರ್ಮ ಇಲ್ಲ, ಧರ್ಮವಿಲ್ಲ, ನಾನು ಇಲ್ಲ, ನೀನು ಇಲ್ಲ ಎಂದು ಬರೆದು ಐಕ್ಯರಾದರಲ್ಲಣ್ಣ ಆ ನನ್ನ ಗುರು ವಿಜಯಪುರ ಸಿದ್ದೇಶ್ವರ ಸ್ವಾಮಿಗಳು. ಅವರನ್ನ ನಿಜವಾದ ಜ್ಞಾನಯೋಗಿಗಳು. ತಮ್ಮ ತಮ್ಮ ತಮ್ಮ, ಏನೆಂದು ಬಣ್ಣಿಸಲಪ್ಪ ಈ ನಿನ್ನನ್ನು? ಎಂತಹ ಅದ್ಭುತವಾದ ಮಾತುಗಳಪ್ಪ ಇವು ನಿನ್ನನು. ಈ ಸೃಷ್ಟಿಕರ್ತ ಜಗರ್ಭಿಸ ಈ ಜಗತ್ತಿನಲ್ಲಿ ನೇಗಿಲ ಯೋಗಿಯಾದ ನೀನು ಹುತ್ತಿ ಬಿತ್ತಿ ಬೆಳೆಯದಿದ್ದರೆ ಇದು ಈ ಜಗತ್ತಿಗೆ ಉಳಿಗಾಲವಿಲ್ಲಣ್ಣ. ನೀನು ನಿಜವಾಗಿಯೂ ನೇಗಿಲ ಯೋಗಿ ಅಣ್ಣ, ನೇಗಿಲ ಯೋಗಿ. ತಮ್ಮ, ಈ ನಿನ್ನ ಮಾತುಗಳನ್ನು ನಾನು ಕೇಳುತ್ತಾ ನಿಂತು ಜಗತ್ತನ್ನೇ ಮರೆತು ಬಿಟ್ಟೆ.
ಅತ್ತಿಗೆ, ಏನಿದು ನಮ್ಮ ಮನೆಯಲ್ಲಿ ಸಂಭ್ರಮ? ಬಾರಪ್ಪ ಶಿಶಿಧರ, ಅಭ್ಯಾಸವು ಹೇಗೆ? ಚೆನ್ನಾಗಿ ನಡೆದಿದೆ ತಾನೇ? ಡಿಗ್ರಿ ಅಭ್ಯಾಸ ಚೆನ್ನಾಗಿ ನಡೀತಿದೆ ಅತ್ತಿಗೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಈಗ ತಾನೇ ಕುರಿ ಮಾರಿದ ಬಂದ ದುಡ್ಡಲ್ಲಿ ತಮ್ಮನಿಗೆ ಕೊಟ್ಟು ಬಿಡು, ಅವನ ವಿದ್ಯಾಭ್ಯಾಸಕ್ಕೆ ದಾರಿಯಾಗಲಿ. ತಮ್ಮ ಶಶಿಧರ್, ಎಷ್ಟು ಬೇಕಪ್ಪ ದುಡ್ಡು? ಅದು 25,000 ಬೇಕಾಗಿದೆ ಅಣ್ಣ. ತೆಗೆದುಕೋ. ದುಡ್ಡು ಎಂದರೆ ಹಿಡಿತದಲ್ಲಿರಬೇಕು ಶಶಿಧರ್. ಸ್ವಾಮಿ, ನಮ್ಮ ಸಂಸಾರ ಈಗ ಎಂತ ಆನಂದ ಸಾಗರವಾಗಿದೆ ನೋಡಿ. ಮಂಗಳ, ಈ ನನ್ನ ತಮ್ಮಂದ್ರೆ ನನಗೆ ಸರ್ವ ಆಸ್ತಿ, ತಮ್ಮಂದ್ರೆ ನನಗೆ ಪಂಚಪ್ರಾಣ. ಇಂಥ ಸಂತೋಷದ ಸಮಯದಲ್ಲಿ ಹಾಡನ್ನು ಹಾಡಮ್ಮ.